ಹಲೋ ಎಲ್ಲ ನಮ್ಮ ಕನ್ನಡ ಕ್ರಿಕೆಟ್ ಜನತೆಗೆ ನಮಸ್ಕಾರ ಹಾಗೂ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ನಮಸ್ಕಾರ. ಇದು ನಮ್ಮ ಮೊದಲನೇ ವಿಡಿಯೋ. ಇದು ಕುಶಲ್ ಎಕ್ಸೈಪೀಡಿಯಾದಿಂದ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇವೆ. ಇವತ್ತು ಮ್ಯಾಚ್ ಬಂದುಬಿಟ್ಟು PBKS ವರ್ಸಸ್ ಲಕ್ನೋ ಇಕಾನಾ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಈ ಮ್ಯಾಚ್ ಬಗ್ಗೆ ಅನಲೈಸಿಸ್ ಮಾಡ್ತಾ ನಿಮ್ಮ ಯಾವ ಮ್ಯಾಚನ್ನು ಗೆಲ್ಲುತ್ತೆ ಸ್ವಲ್ಪ ಪ್ರಿಡಿಕ್ಟ್ ಮಾಡೋದಲ್ಲಿ ನಡೆಯೋಣ. ಮೊದಲನೇದಾಗಿ ಈ ಮ್ಯಾಚ್ ಇಕಾನಾ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ. ಈ ಪಿಚ್ ಕಂಡೀಷನ್ ಮಾತಾಡ್ತಿದ್ರೆ ಇವಾಗ ಇಲ್ಲಿ ಸ್ಪಿನ್ನರ್ಗೆ ಮತ್ತೆ ಸ್ಪಿನ್ ಅಂದರೆ ಸ್ಲೋ ಬೌಲರ್ ಆಗ್ತಿರ್ತಲ್ಲ, ಬ್ಯಾಕ್ ಆಫ್ ದಿ ಹ್ಯಾಂಡ್ ಯಾರಾದರೂ ಸ್ಲೋ ಬೌಲರ್ ಆಗ್ತಿರ್ತಾರಲ್ಲ ಅವ್ರಿಗೆ ಇಲ್ಲಿ ಬಿಗ್ ರೋಲ್ ಇರುತ್ತದೆ. ಅವ್ರು ಫುಲ್ ಎಫೆಕ್ಟಿವ್ ಒಳ್ಳೆ ಸ್ಪಿನ್ ಬಾಲ್ ತಿರುಗಿಸೋರು ಮತ್ತು ಬ್ಯಾಕ್ ಆಫ್ ದಿ ಹ್ಯಾಂಡ್ ಸ್ಲೋ ರನ್ ಹಾಕೋರಿಗೆ ಫುಲ್ ಹೆಲ್ಪ್ ಇರುತ್ತೆ ಈ ಪಿಚ್ಚಲ್ಲಿ. ಆ ಥರ ಪಂಜಾಬ್ನಲ್ಲಿ ಯಾರಿದ್ದಾರೆ ಅಂದರೆ ಹರ್ಷದೀಪ್ ಆಗಲಿ ಸ್ಲೋವರ್ ಅಂತಾರೆ, ಲಾಸ್ಟ್ ಡೆತ್ತಲ್ಲಾಗಲಿ ಒಳ್ಳೆ ಸ್ಲೋವರ್ ಅಂತಾರೆ. ಹಾಗೆ ಈ ಕಡೆ ಬಂದರೆ ನಮ್ಮ ಪ್ರಿನ್ಸ್ ಯಾದವ್ ಒಳ್ಳೆ ಸೀಮ್ ಅಪ್ ಡೆಲಿವರಿ, ಒಳ್ಳೆ ಯಾರ್ಕರ್ಸ್ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ ನೋಡ್ಬೋದು. ಕೊಹ್ಲಿಂಗ್ ಕೂಡ ಔಟ್ ಮಾಡಿದ್ರು ಅವರು. ಪಂಜಾಬ್ ಕಡೆಯಲ್ಲಿ ಸ್ಪಿನ್ ಬಗ್ಗೆ ಹೇಳ್ತಿದ್ರೆ ಚಹಲ್ ಬಿಗ್ ರೋಲ್ ತಾಬೇಕು. ಇವತ್ತು ಪಂಜಾಬ್ಗೆ ಮಾಡು ಇಲ್ಲ ನಡಿ ಪಂದ್ಯ కాబట్టి ಚಹಲ್ ಅವರು ಒಂದು ದೊಡ್ಡ ಬಿಗ್ ರೋಲ್ ತಾಂಡು ಮ್ಯಾಚ್ನ ಗೆಲ್ಸ್ಕೊಂಡು ಕೊಡ್ಬೇಕು. ಇವತ್ತು LSG ಕೂಡ ಸ್ಪಿನ್ ಇಲ್ಲ ಅಂತ ಹೇಳೋಕ್ಕಲ್ಲ. ಇವಾಗ ಶಾಬಾಜ್ ಅಹ್ಮದ್ ಬೇರೆ ಬಂದ್ಬಿಟ್ಟಾರೆ. ಅವ್ರು XRCB ಅವ್ರು ಸಖತ್ತಾಗೆ ಬೌಲಿಂಗ್ ಮಾಡ್ತಾವ್ರೆ, ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾವ್ರೆ. ಅವರು ಟೀಮ್ಗೆ ಒಂದು ಸ್ವಲ್ಪ ಸ್ಟ್ರೆಂತನ್ನು ತಾನು ಕೊಡ್ತಾ ಇದ್ದಾರೆ LSG ಇವಾಗ ಪಿಚ್ ಕಂಡೀಷನು ಸ್ಲೋ ಆ್ಯಂಡ್ ಸ್ಪಿನ್ಗೆ ಫುಲ್ ಹೆಲ್ಪ್ ಇರುತ್ತೆ ಈ ಪಿಚ್ಚಲ್ಲಿ. ಎರಡನೇದಾಗಿ ನಾವು ಟಾಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಟಾಸ್ ಮೇಯ್ನ್ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಟಾಸ್ ಅನ್ನೋದು ದೊಡ್ಡ ಇಂಪ್ಯಾಕ್ಟು. ಯಾರಾದರೆ ಇಲ್ಲಿ ಟಾಸ್ ಗೆಲ್ತಾರೋ ಅವರು ಫಸ್ಟು ಬೌಲಿಂಗ್ ಮಾಡೋಕ್ಕೆ ನೋಡ್ತಾರೆ. ಯಾಕಂದರೆ ಡ್ಯೂ ಮತ್ತು ಈಸಿಯಾಗಿ ಮಾಡೋಕ್ಕಾಗೆ ಮತ್ತು ಈ ಕಾರಣದಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸ್ವಲ್ಪ ಹೆಲ್ಪ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವ ಟಾಸ್ ಗೆದ್ದರೂ ಇವತ್ತು ಬೌಲಿಂಗ್ ತಗೊತಾರೆ ಅಂತಲೇ ನಾವು ತಿಳ್ಕೊಬೋದು. ಇದು ಟಾಸ್ ಇಂಪ್ಯಾಕ್ಟು. ಸ್ಟ್ರೆಂತ್ ಎರಡು ಟೀಮ್ನಾಗಿರೋ ಸ್ಟ್ರೆಂತ್ ಏನು ಅಂತ ನೋಡೋಣ. ಇವಾಗ ಪಂಜಾಬ್ ಬಗ್ಗೆ ಮಾತಾಡೋಣ. ಫಸ್ಟು ಪಂಜಾಬಲ್ಲಿ ಸ್ಟ್ರೆಂತ್ ಏನಂದರೆ ಓಪನಿಂಗ್ ಪೇರ್. ಆ ಓಪನಿಂಗ್ ಪೇರ್ ಅವತ್ತು DC ಮೇಲೆ ಅಷ್ಟು ದೊಡ್ಡ ಚೇಸ್ ಮಾಡಿದಾಗ ಓಪನರ್ಗೆ ಎಂಥ ಸ್ಟಾರ್ಟ್ ಕೊಟ್ಟರು. ಅವ್ರಿಗೆ ಮೇಯ್ನ್ ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಓಪನರ್ಸು ಮ್ಯಾಚ್ ಅವ್ರದ್ದೇ 50% ಮ್ಯಾಚ್ ಅಲ್ಲೇ ತಾಬಿಡ್ತಾರೆ. ಪಂಜಾಬಲ್ಲಿ ಮೇಯ್ನ್ ಸ್ಟ್ರೆಂತ್ ಬಂದುಬಿಟ್ಟು ಓಪನರ್. ಹಾಗೆ ಕೂಪರ್ ಕೊಹ್ಲಿ ಒನ್ ಡೌನಲ್ಲಿ ಬರ್ತಾರೆ. ಕೂಪರ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರ್ತವ್ರೆ. ಅವ್ರು ಮ್ಯಾಕ್ಸ್ವೆಲ್ಲರ್ಗೆ ರೀಪ್ಲೇಸ್ಮೆಂಟಾಗಿ ಬಂದರು, ಅಂದರೆ ಇಂಜುರಿ ಏನಾಗಿಲ್ಲ ಅನ್ಕ ರೀಪ್ಲೇಸ್ಮೆಂಟ್ ಆದರೂ ಸಖತ್ತಾಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹಂಗೆ ಚಹಲ್, ಶ್ರೇಯಸ್ ಅಯ್ಯರ್ ಇವರೆಲ್ಲ ಮುಖ್ಯವಾಗಿ ಸ್ಟ್ರೆಂತು ಪಂಜಾಬ್ಗೆ. ಇಲ್ಲಿ ಓಪನರ್ ಒಳ್ಳೆ ಸ್ಟಾರ್ಟ್ ಕೊಟ್ಟು ಮಿಡಿಲ್ ಆರ್ಡರಲ್ಲಿ ಶ್ರೇಯಸ್ ಅಯ್ಯರ್ ಚೆನ್ನಾಗಿಬಿಟ್ಟು ಬೌಲಿಂಗಲ್ಲಿ ಚಹಲು, ಹರ್ಷದೀಪ್ ಚೆನ್ನಾಗಿಬಿಟ್ರೆ ಒಳ್ಳೆ ಮ್ಯಾಚ್ ಇವತ್ತು ಪಂಜಾಬ್ ಅವ್ರಿಗೆ. ಒಳ್ಳೆ ಇದು ಮಾಡಿಲ್ಲ ನಡಿ ಪಂದ್ಯ కాబట్టి ಇವತ್ತು ಗೆದ್ದುಬಿಟ್ರೆ ಒಳ್ಳೆ ಚಾನ್ಸ್ಗಳಂತೂ ಇರ್ತವೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಇವತ್ತೇನೋ ಸೋತ್ರೆ ಚಾನ್ಸ್ ಇರಲ್ಲ. ಹಂಗೆ ಪಂಜಾಬಲ್ಲಿ ಒಮರ್ ಸಾಯಿ ಕೂಡ ಹೊಸ ಬಂದಿದ್ದಾರೆ. ಈ ನಡುವೆ ಬೌಲಿಂಗ್ ಕೂಡ ಸಖತ್ ಆಗ್ತಾಯಿದ್ದಾರೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ. ಅವ್ರು ಕೂಡ ಸ್ಟ್ರೆಂತ್ ತಗೊಂಡು ಕೊಡ್ತಾರೆ ಯಾರಿಗೆ, ಪಂಜಾಬ್ ಅವ್ರಿಗೆ. ಹಾಗೆ ಇವಾಗ LSG ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದರೆ ಅವ್ರದ್ದು ಕೂಡ ಓಪನಿಂಗ್ ಪೇರ್ ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಚೆನ್ನಾಗಿ ಟೀಮ್ ಕಂಡು ಬರುತ್ತೆ. ಈಗ ಮಿಚೆಲ್ ಮಾರ್ಷ್ ಆಡ್ತಿರೋ ನೀತಿ 90+ ಬ್ಯಾಕ್ ಟು ಬ್ಯಾಕ್ ಬಂದರು. ಅದು 2 ಸೆಂಚುರಿ ಮಿಸ್ ಆದರು, ರನ್ಔಟ್ ಇದ್ದಾನೆ ಮಿಸ್ ಆದವು. ಹಾಗೆ ಇವಾಗ ಇಂಗ್ಲೀಷ್ ಕೂಡ ಲೇಟಾಗಿ ಬಂದರು, ಲೇಟೆಸ್ಟಾಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇಂಗ್ಲೀಷ್ ಎಂಥ ಬ್ಯಾಟರ್ ಗುರು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಒಳ್ಳೆ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡ್ತಿದ್ರು. ಒಳ್ಳೊಳ್ಳೆ ಶಾಟ್ಸ್ ಆಡ್ತಾಯಿದ್ದಾರೆ, ಸ್ಕೂಪ್ ಶಾಟ್ ಆಗಲಿ ಎಲ್ಲ ಚೆನ್ನಾಡ್ತಾರೆ. ಸೂಪರ್ವಾಗಿ ರಿಸ್ಕ್ ತಗೊಂಡು ಒಳ್ಳೆ ರಿಸಲ್ಟ್ನ ಕೊಡ್ತಿದ್ದಾರೆ ಟೀಮ್ಗೆ. ಎಕ್ಸ್ಪ್ಲೋಸಿವ್ ಬ್ಯಾಟರ್ ಇವಾಗ ಇಂಗ್ಲೀಷ್ ಬಂದಿರಿದ್ರೆ LSG ಟಾಪ್ ಆರ್ಡರ್ ಇನ್ನೂ ಜಾಸ್ತಿ ಆಗಿದೆ. ಟಾಪ್ ಆರ್ಡರ್ ಇವಾಗ ಮಾರ್ಕ್ರಮ್, ಪೂರನ್ನು ಇವರೆಲ್ಲ ಟಾಪ್ ಆರ್ಡರ್. ಮಾರ್ಷು, ಪೂರನ್ನು, ಇಂಗ್ಲೀಷು ಎಂಥ ಟಾಪ್ ಆರ್ಡರ್. ಒಳ್ಳೆ ಸ್ಟಾರ್ಟ್ ಕೊಟ್ಬಿಟ್ರೆ ಪವರ್ ಪ್ಲೇನಲ್ಲೇ ಧಮಾಕ ಮಾಡಿಬಿಡ್ತಾರೆ ಈ ಟಾಪ್ ಆರ್ಡರ್. ಇವಾಗ ರಿಷಬ್ ಪಂತ್ ಕೂಡ ಈ ಮ್ಯಾಚಲ್ಲಿ ಆಡಿದ್ರೆ ನಮ್ಮ LSGಗೆ ಒಳ್ಳೆ ಸ್ಟ್ರೆಂತ್ ಕೂಡ ಆಗುತ್ತೆ. ಹಾಗೆ LSGನಲ್ಲಿ ಬೌಲಿಂಗ್ ಕೂಡ ಒಳ್ಳೆ ಸ್ಟ್ರೆಂತ್ ಇದೆ. ಪ್ರಿನ್ಸ್ ಯಾದವ್ ಆಗಲಿ, ಇವಾಗ ಮೊಹಸಿನ್ ಖಾನ್, 3 ಮೇಡಿನ್ ವಿಕೆಟ್ಸ್ ಇದ್ದಾವೆ. ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಪ್ರಿನ್ಸ್ ಯಾದವ್. ಇವಾಗ ಇಂಡಿಯಾಗೆ ಕೂಡ ಕಾಲಪ್ ಆಗಿದೆ, ಒಳ್ಳೆ ಬೌಲಿಂಗ್ ಆಗ್ತಿದ್ದಾರೆ. ಇದು ಇವಾಗ LSG ಸ್ಟ್ರೆಂತು. ಮತ್ತು ಇವಾಗ ಮ್ಯಾಚಪ್ಸ್ ಬಗ್ಗೆ ಮಾತಾಡ್ತಿದ್ರೆ ಮೊದಲನೇದಾಗಿ ನಿಕ್ಲಸ್ ಪೂರನ್ ವರ್ಸಸ್ ಹರ್ಷದೀಪ್, ಇಲ್ಲ ನಿಕ್ಲಸ್ ಪೂರನ್ ವರ್ಸಸ್ ಮಾರ್ಕೋ ಯಂಗ್ಸನ್, ಇಲ್ಲ ಅಂದರೆ LSG ಓಪನರ್ಸ್ ವರ್ಸಸ್ ಹರ್ಷದೀಪ್, ಆ ಥರ ಮಾತಾಡ್ಬೋದು. ಈಗ LSG ಓಪನರ್ಸು ಮಾರ್ಷು ಮತ್ತು ಇಂಗ್ಲೀಷ್ ಬರ್ತಾವ್ರೆ. ಓಪನಿಂಗ್ ಬೌಲಿಂಗ್ ಬಂದುಬಿಟ್ಟು ಹರ್ಷದೀಪ್. ಇವಾಗ ಮಾರ್ಷು ಇಂಗ್ಲೀಷ್ ವರ್ಸಸ್ ಹರ್ಷದೀಪ್ ಅಂತ ಹೇಳ್ಬೋದು. ಹರ್ಷದೀಪ್ ಕೂಡ ಏನು ಅಷ್ಟೊಂದು ಸಿಕ್ಕಾಪಟ್ಟೆ ಏನು ಚೆನ್ನಾಗಿ ಹಾಕಿಲ್ಲ ಈ ಸೀಸನ್.
ಆದರೆ LSG ಓಪನ್ ಮಾತ್ರ ಧಮಾಕ ಮಾಡ್ತಾಯಿದ್ರು. ಪವರ್ ಪ್ಲೇನಲ್ಲೇ ಒಳ್ಳೆ ಸ್ಕೋರ್ ಹೊಡಿತಾವ್ರೆ. ಎರಡನೇ ಮ್ಯಾಚಪ್ ಬಗ್ಗೆ ಮಾತಾಡ್ತಿದ್ರೆ ರಿಷಬ್ ಪಂತ್ ವರ್ಸಸ್ ಚಹಲ್. ಯುಜವೇಂದ್ರ ಚಹಲ್ ಬಗ್ಗೆ ಮಾತಾಡ್ಬೋದು. ಚಹಲ್ ಕೂಡ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ. ಪಂತ್ ಏನು ಅಷ್ಟೊಂದು ಸಿಕ್ಕಾಪಟ್ಟೆ ಏನು ಚೆನ್ನಾಗಿ ಆಡಿಲ್ಲ. ಇವತ್ತು ಕೂಡ ಒಳ್ಳೆ ಮ್ಯಾಚಪ್ ತಾನೇ ಹೇಳ್ಬೋದು. ಇವಾಗ ಪಂತ್ ವರ್ಸಸ್ ನಮ್ಮ ಯುಜವೇಂದ್ರ ಚಹಲ್, ಅದು ಕೂಡ ಒಳ್ಳೆ ಮ್ಯಾಚಪ್. ಮತ್ತೊಂದು ಮ್ಯಾಚಸ್ ಮಾತಾಡಿದ್ರೆ ಪ್ರಿಯಾಂಶ್ ಆರ್ಯ ವರ್ಸಸ್ ಮೊಹಮ್ಮದ್ ಶಮಿ. ಹಾಗೆ ಇಲ್ಲಿ ಕೂಡ ಹೇಳ್ಬೋದು ಇವಾಗ ಪಂಜಾಬ್ ಓಪನರ್ ವರ್ಸಸ್ ಮೊಹಮ್ಮದ್ ಶಮಿ. ಪಂಜಾಬ್ ಓಪನರ್ಸ್ ಕೂಡ ಒಳ್ಳೆ ಧಮಾಕ ಬ್ಯಾಟಿಂಗ್. ಅವರು ಕೂಡ ಪವರ್ ಪ್ಲೇನಲ್ಲೇ ಸಖತ್ತಾಗಿ ಆಡ್ತಾರೆ, ಎಕ್ಸ್ಕ್ಲೂಸಿವ್ ಆಡ್ತಾರೆ. ಇವಾಗ ಶಮಿ ಕೂಡ ಚೆನ್ನಾಗೇ ಮಾಡಿದ್ದಾರೆ, ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೋಡಬೇಕು, ಇದು ಕೂಡ ಒಳ್ಳೆ ಮ್ಯಾಚಪ್ ಥರನೇ ಕಾಣ್ತಾ ಇದೆ. ಮತ್ತೊಂದು ಮ್ಯಾಚಪ್ ಬಗ್ಗೆ ಮಾತಾಡ್ತಿದ್ರೆ ಶ್ರೇಯಸ್ ಅಯ್ಯರ್ ವರ್ಸಸ್ ದಿಗ್ವೇಶ್ ರಾಥಿ ಆರ್ ಶಾಬಾಜ್ ಅಹ್ಮದ್ ಪ್ಲೇಯಿಂಗ್ ಲೆವೆನಲ್ಲಿ ಆಡಿದ್ರೆ. ಇದು ಕೂಡ ಒಳ್ಳೆ ಮ್ಯಾಚಪ್ ಥರನೇ ಹೇಳ್ಬೋದು. ಇದು LSG ವರ್ಸಸ್ PBK's ಮ್ಯಾಚಪ್. ಇವಾಗ ಎರಡು ಟೀಮಲ್ಲಿ ಎಕ್ಸ್ಫ್ಯಾಕ್ಟರ್ಸ್ ಏನಿದೆ ಅಂತ ಸ್ವಲ್ಪ ಮಾತಾಡೋಣ. ಇವಾಗ LSG ಎಕ್ಸ್ಫ್ಯಾಕ್ಟರ್ಸ್ ಹೇಳೋದಾದರೆ ನಿಕ್ಲಸ್ ಪೂರನ್, ಮಿಚೆಲ್ ಮಾರ್ಷ್, ರಿಷಬ್ ಪಂತ್, ಮಯಾಂಕ್ ಯಾದವ್ ಇವರು RCB ಇವರು LSGಗೆ ಎಕ್ಸ್ಫ್ಯಾಕ್ಟರ್ಸ್ ಆಗ್ತಾರೆ ಅಂತ ಹೇಳ್ಬೋದು ಇವತ್ತು. ಹಾಗೆ PBK's ಎಕ್ಸ್ಫ್ಯಾಕ್ಟರ್ ಬಗ್ಗೆ ಮಾತಾಡ್ತಿದ್ರೆ ಶ್ರೇಯಸ್ ಅಯ್ಯರ್, ಸ್ಟೋನಿಸ್, ಮಾರ್ಕೋ ಎಂಗ್ಸನ್, ಹರ್ಷ್ದೀಪ್ ಇವರು ಪಂಜಾಬ್ಗೆ ಎಕ್ಸ್ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇದು ಪಂಜಾಬ್ ವರ್ಸಸ್ LSG ಎಕ್ಸ್ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಏನೋ ಅಂದ್ಕೊಳ್ಳಿ, ಮೊದಲನೇ ಸತಿ ವೀಡಿಯೋ ಮಾಡ್ತಿದ್ದೀನಿ కాబట్టి ಸ್ವಲ್ಪ ತಡಬಡ ಇರುತ್ತೆ. ಇವಾಗ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಅನಾಲಿಸಿಸ್ ಮಾಡೋಣ ಪಂಜಾಬ್ ವರ್ಸಸ್ ನಮ್ಮ LSG. ಮೊದಲನೇದಾಗಿ LSG ಬೌಲಿಂಗ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. LSG ಬೌಲಿಂಗ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತಿದ್ರೆ ಪ್ರಿನ್ಸ್ ಯಾದವ್, ಮಯಾಂಕ್ ಯಾದವ್, ಮೊಹಸಿನ್ ಖಾನ್, ದಿಗ್ವೇಶ್ ರಾಥಿ ಇವರು ಒಳ್ಳೆ ಬೌಲಿಂಗ್ ಆಗ್ತಿದ್ದಾರೆ. ಇವಾಗ ನೋಡ್ತಿದ್ರೆ ಪವರ್ ಪ್ಲೇನಲ್ಲಿ ಮೋಸ್ಟ್ ಎಕಾನಮಿಕ್ ಬೌಲಿಂಗ್ ಅಂತ ಮಾತಾಡಿದ್ರೆ LSG ಬೌಲಿಂಗೇ ಬರುತ್ತೆ. ಆದರೆ ಪವರ್ ಪ್ಲೇ ಆದಮೇಲೆ ಸ್ವಲ್ಪ ಹೊಡೆಸ್ಕೊಂತಿದ್ದಾರೆ. ಆದರೆ ಇವಾಗ ಚೆನ್ನಾಗಿ ಆಗ್ತಾರಂತ ಇವತ್ತು ನಾವು ನೋಡೋಣ, ಹೋಪ್ ಮಾಡೋಣ. ಇವಾಗ ಪಂಜಾಬ್ ಬೌಲಿಂಗ್ ಅನಾಲಿಸಿಸ್ ಮಾತಾಡ್ತಿದ್ರೆ ಇವಾಗ ಹರ್ಷ್ದೀಪ್, ಇವಾಗ ಫರ್ಗೂಸನ್ ಬೇರೆ ಬರ್ತಿದ್ದಾರೆ. ಆದರೂ ಅವ್ರೇನು ಅಷ್ಟೊಂದು ಚೆನ್ನಾಗಿ ಹಾಕಿಲ್ಲ, ಚೆನ್ನಾಗಿ ಹಾಕಿರಂತ ಇಲ್ಲ. ಮತ್ತು ಚಹಲ್ ಕೂಡ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತು ನೋಡ್ಬೇಕು ಏನು ಮಾಡ್ತಾರಂತ. ಇವರು ಕೂಡ ಒಳ್ಳೆ ಬೌಲಿಂಗ್ ಹಾಕಿದ್ದಾರೆ. ಇವತ್ತು ಪಂಜಾಬ್ಗೆ ಮೇಯ್ನ್ ಇಂಪಾರ್ಟೆಂಟ್ కాబట్టి ಮೇಯ್ನ್ ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ LSG ಬ್ಯಾಟಿಂಗ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. LSG ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ಇವಾಗ ಮಿಚೆಲ್ ಮಾರ್ಷು, ಇಂಗ್ಲೀಷು ಒಳ್ಳೆ ಓಪನಿಂಗ್, ಒಳ್ಳೆ ಸ್ಟಾರ್ಟ್ ಕೊಡ್ತಾಯಿದ್ದಾರೆ. ಮತ್ತು ಪಂತು, ಪೂರನ್ ಕೂಡ ಒಳ್ಳೆ ಸ್ಟಾರ್ಟ್ ಕೊಟ್ಟರೆ ಇವತ್ತು ದೊಡ್ಡ ಹೈ ಸ್ಕೋರಿಂಗ್ ಮ್ಯಾಚ್ ನೋಡ್ಬೋದು. ಇವಾಗ ಮಾರ್ಚ್ ಕೂಡ ಒಳ್ಳೆ ಆರೆಂಜ್ ಕ್ಯಾಪ್ ರೇಸಲ್ಲಿ ಕೂಡ ಅವರೇ ಟೋಟಲ್ ಈ ಸೀಸನಲ್ಲಿ ಬಂದು 563+ ರನ್ಸ್ ಹೊಡ್ತಿದ್ದಾರೆ. ಹಾಗೆ 160 ಸ್ಟ್ರೈಕ್ ರೇಟಲ್ಲಿ ಮೇಂಟೈನ್ ಮಾಡ್ತಾರೆ. ಸ್ಟ್ರೈಕ್ ರೇಟ್ ಕೂಡ ಒಳ್ಳೆ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ 200+ ಸ್ಟ್ರೈಕ್ ರೇಟೇ ನೋಡಿದ್ದಾರೆ. ಸಖತ್ತಾಗಿ ಆಡ್ತಾರಂತ ಹೇಳ್ಬೋದು ಮಾರ್ಚ್ ಅವರು. ಹಾಗೆ ಇವತ್ತು ಶಾಬಾಜ್ ಅಹ್ಮದ್ ಕೂಡ ಒಳ್ಳೆ ಬ್ಯಾಟಿಂಗೇ ಆಡ್ತಿದ್ದಾರೆ. ನೋಡ್ಬೇಕು ಇವತ್ತು ಏನು ಮಾಡ್ತಾರೋ, ಶಾಬಾಜ್ ಅಹ್ಮದ್ ಆಡ್ತಾರೋ ಇಲ್ವೋ ಅನ್ನೋದು. ನನಗೂ ಮ್ಯಾಕ್ಸಿಮಮ್ ಆಡ್ತಾರೆ ಅನ್ನಿಸ್ತಾ ಇದೆ. ನಮಗೆ ಒಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ కాబట్టి ಆಡ್ತಾರೆ ಅನ್ನಿಸ್ತಾ ಇದೆ. ಇವಾಗ PBK's ಬ್ಯಾಟಿಂಗ್ ಅನಾಲಿಸಿಸ್ ಮಾತಾಡ್ತಿದ್ರೆ ಪ್ರಪ್ ಸಿಮ್ರನ್ನು, ಪ್ರಿಯಾಂಶ್ ಆರ್ಯ ಒಳ್ಳೆ ಓಪನಿಂಗು ಮತ್ತು ಕೂಪರ್ ಕೊಂಡಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ. ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಯಾವ ಥರ ಬ್ಯಾಟರ್ ಅಂತ ನಮಗೆಲ್ಲ ಗೊತ್ತು, ನಿಮಗೆ ಗೊತ್ತು. ಮತ್ತು ನೆಕ್ಸ್ಟ್ ಮಾತಾಡ್ತಿದ್ರೆ ಶಶಾಂಕ್ ಸಿಂಗ್, ಮಾರ್ಕಸ್ ಸ್ಟೋನಿಸ್ ಒಳ್ಳೆ ಡೆಪ್ತ್ ಇದೆ ಪಂಜಾಬ್ ಬ್ಯಾಟಿಂಗಲ್ಲಿ. ಆದರೆ ವಿಕೆಟ್ಸ್ ಇರಬೇಕು, ಲಾಸ್ಟಲ್ಲಿ ಹೊಡಿಬೇಕು. ಸ್ಟಾರ್ಟಿಂಗೇ ಧಾಬೆ ಅಂತ ಹೊಡಿಯೋಕೆ ಹೋಗಿ ವಿಕೆಟ್ಸ್ ಕಳ್ಕೊಂಡ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಯಾರಿಗೆ, ಪಂಜಾಬ್ಗೆ. ನೋಡ್ಕೊಂಡು ಸ್ವಲ್ಪ ಆಡಿ ವಿಕೆಟ್ ಕೈ ಇಕ್ಕೊಂಡು ಆಮೇಲೆ ಹೊಡೆದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಇವಾಗ LSG ಕ್ವಾಲಿಫೈ ಅಂತೂ ಆಗಲ್ಲ, ಅಲ್ಲಿ ಎಲಿಮಿನೇಟ್ ಆಗಿದೆ. ಆದರೆ ಇವಾಗ ಸ್ವಲ್ಪ ಬೆಂಚಲ್ಲಿ ಪ್ಲೇಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್. ಅಂದರೆ ಇವಾಗ ಅರ್ಜುನ್ ಟೆಂಡೂಲ್ಕರ್ ಒಳ್ಳೆ ಪ್ಲೇಯರ್ ಅಂತ ಹೇಳೋಕ್ಕಲ್ಲ. ಇವಾಗ ನೆಟ್ಸಲ್ಲಿ ನೋಡ್ತಿದ್ರೆ ಒಳ್ಳೆ ಬೌಲಿಂಗೇ ಮಾಡ್ತಿದ್ದಾರೆ, ಒಳ್ಳೆ ಯಾರ್ಕರ್ಸ್ ಎಲ್ಲ ಆಗ್ತಾಯಿದ್ದಾರೆ. ಒಂದು ಚಾನ್ಸ್ ಕೊಡಬೇಕು ಇವಾಗ. ಯಾಕಂದರೆ ಅವ್ರ ಟ್ಯಾಲೆಂಟ್ ಇವಾಗ ತಾಂಡಿದ್ದಾರೆ. ಶಾರ್ದುಲ್ ಠಾಕೂರ್ ಅಂತ ಆಲ್ರೌಂಡ್ ಕೊಟ್ಟು ಇಲ್ಲಿ ಟ್ರೇಡ್ ಮಾಡಿದ್ರೆ ಏನೋ ಐತೆ ಅಂತಲೇ ತಾಂಡಿರ್ತಾರೆ ತಾನೆ. ಇವಾಗ ಹೆಲ್ಮೆಟ್ ಆಗಿದೆ, ಒಂದು ಚಾನ್ಸ್ ಕೊಡ್ರಿ. ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ನೋಡಿ, ನೆಕ್ಸ್ಟ್ ಸೀಸನ್ ಯೂಸ್ ಆಗುತ್ತಲ್ಲ. ಒಂದು ಚಾನ್ಸ್ ಕೊಡ್ರಿ, ಒಂದು ಚಾನ್ಸ್ ಕೊಡ್ಬೇಕಂತ ನಾನು ಹೇಳ್ತಿದ್ದೀನಿ. ಪಂಜಾಬ್ ಅಂತೂ ಆ ಥರ ಆಡ್ಸೋಕ್ಕಲ್ಲ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಗೇಮ್ ಅವರು ಕ್ವಾಲಿಫೈಯರ್ಸ್ಗೆ. ಫಸ್ಟ್ 6 ಮ್ಯಾಚ್ 6 ಗೆದ್ದು, ಇವಾಗ 6 ಮ್ಯಾಚ್ 6 ಸೋತಿದ್ದಾರೆ. ಇವಾಗ ಅವ್ರಿಗೆಲ್ಲ ಇವಾಗ ಆ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕಲ್ಲ. ಇವಾಗ LSG ಬಗ್ಗೆ ಮಾತಾಡ್ತಿರೋದು. ಇವಾಗ LSG ಹೆಂಗಿದ್ರು ಹೆಲ್ಮೆಟ್ ಆಗಿದೆ. ಅದಕ್ಕೆ ಯಾರನ್ನ ಸ್ವಲ್ಪ ಇವಾಗ ನನಗೆ ಅರ್ಜುನ್ ಟೆಂಡೂಲ್ಕರ್ ಕೊಡಬೇಕಂತ ಅನಿಸ್ತಿದೆ. ಯಾಕಂದರೆ ಅಂಥ ಆಲ್ರೌಂಡರ್ ಯಾರು ಶಾರ್ದುಲ್ ಠಾಕೂರ್ನ ಕೊಟ್ಟು ಟ್ರೇಡ್ ಮಾಡಿದ್ರು. ಏನೈತಂತ ತಗೊಂಡ್ರೆ ಒಂದು ಸತಿ ಆಡಿಸ್ಬೇಕು ತಾನೆ.
ಹಂಗೆ ಪಂಜಾಬ್ನಲ್ಲಿ ನೋಡ್ತಿರೋ ಓಮರ್ ಜೈನ ಬ್ಯಾಕ್ ಮಾಡ್ಬೇಕು ಅನಿಸ್ತೈತೆ. ಓಮರ್ ಜೈ ಎಂಥ ಬೌಲಿಂಗ್ ಬ್ಯಾಟಿಂಗ್ ಮಾಡ್ತಾರೆ కాబట్టి ಅವ್ರನ್ನ ತೆಗೆದಾಕ್ದಂಗೆ ಅವ್ರನ್ನ ಬ್ಯಾಕ್ ಮಾಡ್ಬೇಕಂತ ನಾನು ಕೇಳ್ತಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ LSG ಸ್ಟಾರ್ಟಿಂಗಲ್ಲಿ ಮಾರ್ಕ್ರಮ್ ಓಪನಿಂಗ್ ಮಾಡ್ತಿದ್ರು. ಮತ್ತು ಯಾರು ಆಯುಷ್ ಬದೋನಿ ತಂದರು. ಏನೇನೋ ಚೇಂಜಸ್ ಎಲ್ಲ ಮಾಡೋದು, ಆದರೆ ವರ್ಕೌಟ್ ಆಗಲಿಲ್ಲ. ಇವಾಗ ಇಂಗ್ಲೀಷ್ ಬಂದಿದ್ರೆ ಸೆಟ್ ಆಗಿದೆ. ಮಾರ್ಕ್ರಮ್ ಬಂದರೂ ನಡೆಯುತ್ತೆ, ಆದರೆ ಚೆನ್ನಾಗಿ ಆಡ್ತಾರೆ. ಆ ಥರ ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿರಿ, ಅವಾಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿರೋದು. ಅವಾಗಿನ್ನ ಕ್ವಾಲಿಫೈಯರ್ಸ್ಗೆ ಎಲ್ಲ ಚಾನ್ಸ್ ಇತ್ತು, ಅಂದರೆ ರೇಸ್ ಟು ಪ್ಲೇ ಆಫ್ಗೆ ಅವ್ರಿಗಿನ್ನ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇತ್ತು. ಅವಾಗ ಎಕ್ಸ್ಪೆರಿಮೆಂಟ್ ಮಾಡಿರಲ್ಲ, ಇವಾಗ ಮಾಡ್ಬೇಕು ತಾನೆ. ಅವಾಗೆಲ್ಲ ಓಪ್ನಿಂಗ್ ಕರೆಕ್ಟಾಯಿತು. ಯಾರು ಮಾರ್ಕ್ರಮ್ಮು ಅವ್ರನ್ನ ತೆಗ್ದಕ್ಕೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿರಿ, ನೆಕ್ಸ್ಟ್ ಇಯರ್ಗೆ ಯೂಸ್ ಆಗುತ್ತಾನೆ. LSG ಈಗ ಎಕ್ಸ್ಪೆರಿಮೆಂಟ್ ಮಾಡಬೇಕಪ್ಪ ಇವಾಗ, ಅಂದರೆ ನೆಕ್ಸ್ಟ್ ಸೀಸನ್ಗೆ ಯೂಸ್ ಆಗುತ್ತೆ. ಈಗ ಹೆಂಗಿದ್ರು ಹೆಲ್ಮೆಟ್ ಆಗಿರೆ ಅರ್ಜುನ್ ಟೆಂಡೂಲ್ಕರ್ ಆಡಿಸ್ಬೇಕು. ಇವಾಗ ಏನಾದರೂ ಬ್ಯಾಟಿಂಗಲ್ಲಿ ಯಾರನ್ನು ಬೆಂಚಲ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದರೆ ಅವ್ರಿಗೆ ಚಾನ್ಸ್ ಕೊಟ್ಟು ನೋಡ್ಬೇಕು ಇವಾಗ. ಹಾಗೆ LSG ವರ್ಸಸ್ PBK's ಎಕ್ಸ್ ಫ್ಯಾಕ್ಟರ್ ಆಗಿ ಗೊತ್ತು. ಇವಾಗ ಫಿಸಿಕಲ್ ಫ್ಯಾಕ್ಟರ್ ಬಗ್ಗೆ ಏನಾದರೂ ಫಿಸಿಕಲ್ ಫ್ಯಾಕ್ಟರ್ಸ್ ಹೆಲ್ಪ್ ಆಗುತ್ತೆ ಮ್ಯಾಚ್ಗೆ, ಅದ್ರ ಗುరించి ಕೂಡ ಸ್ವಲ್ಪ ಮಾತಾಡೋಣ. ಮೊದಲನೇ ಎಕ್ಸ್ ಫ್ಯಾಕ್ಟರ್ ಬಗ್ಗೆ ಮಾತಾಡಿದರೆ ಫಿಟ್ನೆಸ್, ಅಂದರೆ ಬೌಲರ್ ಫಿಟ್ನೆಸ್ ಎಷ್ಟು ಚೆನ್ನಾಗಿದ್ದಾರೆ ಅಷ್ಟು ಇಂಪಾರ್ಟೆಂಟ್ ಗೇಮ್ಗೆ, ಒಂದು ಮ್ಯಾಚಿಗೆ ಆಗಲಿಟ್ಟು, ಒಂದು ಟೀಮ್ಗೆ, ಒಂದು ಫ್ರ್ಯಾಂಚೈಸಿಗೆ ಬೌಲರ್ ಇವಾಗ ಫಿಟ್ನೆಸ್ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎರಡನೇದ ಬಗ್ಗೆ ಮಾತಾಡಿ ಹಾಟ್ ವೆದರ್ ಆ್ಯಂಡ್ ಡ್ಯೂ ಇವು ಇರ್ತವೆ. ಹಾಟ್ ವೆದರ್ ಡ್ಯೂ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪ್ಲೇಯರ್ಸ್ಗೆ ಎನರ್ಜಿ ಸ್ವಲ್ಪ ಕಮ್ಮಿ ಮಾಡುತ್ತೆ. ಅಂದರೆ ಡ್ಯೂ ಬಂದರೆ ಸ್ವಲ್ಪ ಬೌಲಿಂಗಿಗೆ ಹೆಲ್ಪ್ ಅಂತೂ ಆಗಲ್ಲ, ಅಂದರೆ ಬ್ಯಾಟಿಂಗಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯಾರು ಟಾಸ್ ಗೆದ್ರೆ ಇಲ್ಲಿ ಫಸ್ಟು ಬೌಲಿಂಗ್ ಮಾಡಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಡ್ಯೂ ಬರೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ. ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ಗಳಾಗ್ತಾಯಿದೆ. ಕ್ಯಾಚ್ಗಳು ಮಾತ್ರ ಡ್ರಾಪ್ ಮಾಡಿ, ಎಷ್ಟು ಕ್ಯಾಚಸ್ ವಿನ್ ಮ್ಯಾಚಸ್, ಇದು ಎಷ್ಟು ಸತಿ ಹೇಳಿರೋ ತಪ್ಪೇ ಇಲ್ಲ. ಎಷ್ಟು ಕ್ಯಾಚಸ್ ಹಿಡಿದ್ರೆ ಅಷ್ಟು ಒಳ್ಳೆಯದು. ಇವಾಗ ಲಾಸ್ಟ್ ಮ್ಯಾಚಲ್ಲಿ ನೋಡ್ತಿದ್ರೆ ಅಭಿಷೇಕ್ ಸರ್, ಇವಾಗ ಈ ಮ್ಯಾಚ್ ಬಗ್ಗೆ ಮಾತಾಡ್ಕೋದ್ರೆ ಲಾಸ್ಟ್ ಮ್ಯಾಚಸಲ್ಲಿ ವೆಂಕಟೇಶ್ ಯಾರು ಅಭಿಷೇಕ್ದಾಗ ಕ್ಯಾಚ್ ಬಿಟ್ಟರೆ 6 ರಮ್ಮಲ್ಲಿ ಬೌಲಿಂಗ್ ಅಲ್ಲಿ ಹಿಡಿದಿದ್ರೆ ಒಂದು 15-20 ರನ್ ಕಮ್ಮಿ ಬರೋದು. ಇವಾಗ 250 ಹೊಡಿ 230, 220 ಕಟ್ಟಾಕ್ಬೋದಾಯಿತು. ಕ್ಯಾಚಸ್ ಪಕ್ಕ ಹಿಡಿಬೇಕು, ಕ್ಯಾಚಸ್ ಬಿಡಂಗೆ ಇಲ್ಲ ಮ್ಯಾಚಲ್ಲಿ. ಈ IPL ಸ್ಟ್ಯಾಂಡರ್ಡ್ಸಲ್ಲಿ ಇವಾಗ ಇಂಟರ್ನ್ಯಾಷನಲ್ ದೊಡ್ಡ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ. IPLಲ್ಲಿ ಇಂಥ ದೊಡ್ಡ ಸ್ಟ್ಯಾಂಡರ್ಡ್ಸಲ್ಲಿ ನೀವೆಲ್ಲ ಕ್ಯಾಚ್ ಬಿಡಂಗೆ ಇಲ್ಲ. ಎಲ್ಲ ಡೊಮೆಸ್ಟಿಕ್ ಮ್ಯಾಚಸ್ ಏನಲ್ಲ, ಇವೆಲ್ಲ ಹೈ ಸ್ಟ್ಯಾಂಡರ್ಡ್ಸ್. ಇವಾಗ ಲಾಸ್ಟ್ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಮಾತಾಡೋಣ. ಮೊದಲನೇದಾಗಿ LSG ಪ್ಲೇಯಿಂಗ್ 11 ಏನಂತ ನೋಡೋಣ. LSG ಪ್ಲೇಯಿಂಗ್ 11 ನೋಡ್ತಿದ್ರೆ ಇಲ್ಲಿ ಫಸ್ಟು ಓಪನಿಂಗ್ ಮಿಚೆಲ್ ಮಾರ್ಷು, ಜಾಸ್ ಇಂಗ್ಲಿಷ್ ಓಪನಿಂಗ್ ಮಾಡ್ತಾರೆ. ಮತ್ತು ಪೂರನ್ನು, ಮತ್ತು ಪಂತು, ಮತ್ತು ಅಬ್ದುಲ್ ಸಮದ್, ಬದೋನಿ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರೆಲ್ಲರೂ ಚಾನ್ಸ್ ಕೊಟ್ಟಿರಲ್ಲ, ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೆ ಬ್ಯಾಕ್ ಮಾಡ್ಬೇಕಂತ ನಾನು ಪ್ಲೇಯಿಂಗ್ 11 ತಗೊತಾ ಇದ್ದೀನಿ. ಹಾಗೆ ಶಾಬಾಜ್ ಅಹ್ಮದ್ ಒಳ್ಳೆ ಬ್ಯಾಟಿಂಗು, ಒಳ್ಳೆ ಬೌಲಿಂಗ್ ಆಗ್ತಿದ್ದಾರೆ. ಅವ್ರನ್ನ ಪಕ್ಕ ಟೀಮಲ್ಲಿ ತರಲೇಬೇಕು ಈ ಮ್ಯಾಚಲ್ಲಿ. ನೋಡ್ತಿರು ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆಲ್ರೌಂಡರಾಗಿ ಕಂಡು ಬರ್ತಾರೆ ಶಾಬಾಜ್ ಅಹ್ಮದ್ ಅವರು. ಅದಕ್ಕೆ ಅವ್ರನ್ನ ಬ್ಯಾಕ್ ಮಾಡಬೇಕು, ಅವ್ರ ಬಗ್ಗೆ ಒತ್ತಿಡಬೇಕು. ಮತ್ತು ಮೋಶಿನ್ ಖಾನ್, ಮಯಾಂಕ್ ಯಾದವ್, ಇವ್ರ ಬಗ್ಗೆ ಪ್ರಿನ್ಸ್ ಯಾದವ್, ಇವ್ರು ಮೂವರು ಚೆನ್ನಾಗಿ ಬೌಲಿಂಗ್ ಆಗ್ತಿದ್ದಾರೆ. ಮೋಶಿನ್ ಖಾನ್ 3 ಮೇಡಿನ್ ವಿಕೆಟ್ ಎಲ್ಲ ಇದ್ದಾವೆ. ಇವರು ಆಕಾಶ್ ಸಿಂಗ್ ಕೂಡ ಮತ್ತು ಪ್ಲೇಯಿಂಗ್ನಲ್ಲಿ ತಗೊತಾ ಇದ್ದೀನಿ. ಬೌಲಿಂಗಲ್ಲಿ 4 ಸ್ಪೀಡ್ ಬೌಲರ್ಸ್ ಇದ್ದ ನಾನು ಹೋಗ್ತಾ ಇದ್ದೀನಿ ಈ ಪ್ಲೇಯಿಂಗ್ 11ನಲ್ಲಿ. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ನೋಡ್ತೀನಿ, ಬ್ಯಾಟಿಂಗ್ ಏನಾದರೂ ಕೊಲ್ಯಾಪ್ಸ್ ಆಗ್ತಾನೆ ಹಿಮತ್ ಸಿಂಗ್, ಬೌಲಿಂಗಲ್ಲಿ ಬೇಕಂದರೆ ದಿಗ್ವೇಶ್ ಸಾತಿ ಮೇಯ್ನ್ ಸ್ಪಿನ್ನರ್ ಅವ್ರು ಬರಲೇಬೇಕು. ಈ ಇಯರ್ ಚೆನ್ನಾಗಿ ಮಾಡಿಲ್ಲ ಒಪ್ಕೊಳ್ತೀನಿ, ಆದರೆ ಲಾಸ್ಟ್ ಇಯರ್ ಸಖತ ಮಾಡಿದ್ರು ಅವರು. ಅವ್ರ ಮೇಲೆ ಭರವಸೆ ಇಕ್ಬೇಕು. ಇದು LSG ಪ್ಲೇಯಿಂಗ್ 11. ಇವಾಗ ಪಂಜಾಬ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ಓಪನಿಂಗಲ್ಲಿ ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರನ್ ಯಾವತ್ತಿದ್ರು ಬಿಗ್ ಓಪನಿಂಗ್ ಪ್ಲೇಯರ್. ಇದು ಥರ್ಡು ಕೂಪರ್ ಕೊಹ್ಲಿ, ಫೋರ್ತ್ ಶ್ರೇಯಸ್ ಅಯ್ಯರ್. ಕೂಪರ್ ಕೊಹ್ಲಿ ಸಖತ್ತಾಗಿ ಆಡ್ತಿದ್ದಾರೆ. ಮತ್ತು ಶಶಾಂಕ್ ಸಿಂಗ್, ಮಾರ್ಕಸ್ ಸ್ಟೋನಿಸ್, ಮಾರ್ಕೋ ಹೆಂಗ್ಸನ್ ಕೂಡ ಚೆನ್ನಾಗಿ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫರ್ಗೂಸನ್ನೇ ಚೆನ್ನಾಗಿ ಹಾಕಿಲ್ಲ కాబట్టి ನೆಕ್ಸ್ಟ್ ಬ್ರಾಟ್ಲೈಟ್, ಹರ್ಷ್ದೀಪು, ಚಹಾಲು, ವೈಶಾಖ್ ವಿಜಯಕುಮಾರ್ಗೆ ಅವ್ರು ಇಂಡಿಯನ್ ಬೌಲರ್ కాబట్టి ಚಾನ್ಸ್ ಕೊಟ್ಟು ಇಂಡಿಯನ್ ಕಂಡೀಷನ್ ಗೊತ್ತಿರುತ್ತೆ, ಚಾನ್ಸ್ ಕೊಡಬೇಕು. ಮೈನ್ ಗೇಮಲ್ಲಿ ಇಂಡಿಯನ್ ಬೌಲರ್ಸ್, ಇಂಡಿಯನ್ ಬ್ಯಾಟರ್ಸ್ ನಮಗೆ ಮ್ಯಾಚ್ ಗೆಲ್ಸ್ಕೊಂಡು ಕೊಡೋದು కాబట్టి ಅವ್ರಿಗೆ ಚಾನ್ಸ್ ಕೊಡಬೇಕು. ಇವಾಗ ಫರ್ಗೂಸನ್ನೇ ಅಷ್ಟೊಂದು ಚೆನ್ನಾಗಿ ಮತ್ತು ಬ್ರಾಟ್ಲೈಟ್ನೇ ನಾನು ಪ್ಲೇಯಿಂಗ್ 11 ತರ್ತಿದ್ದೀನಿ. ಇವಾಗ ಏನಾದರೂ ಇಂಪ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ನೆಹಲ್ ವದರ್ ಆದರೆ ಒಮರ್ ಜೈ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ರು, ಅವ್ರನ್ನ ತರಲೇಬೇಕು ಇಂಪ್ಯಾಕ್ಟ್ ಸಬ್ಬಲ್ಲಿ. ಯಾರು ಪ್ಲೇಯಿಂಗ್ 11 ಆಡ್ಸಿದ್ರು ಏನು ಗಾಬರಿ ಬೀಳೋ ಅವಶ್ಯಕತೆ ಏನಿಲ್ಲ. ಎರಡು ಟೀಮ್ನ ಪ್ಲೇಯಿಂಗ್ 11. ಇವಾಗ ಫೈನಲ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದರೆ
ಫೈನಲ್ ಪ್ರಿಡಿಕ್ಷನ್ ನಾನಾದರೆ PBKS 55, LSG 45 ಅಂತ ಹೇಳ್ತೀನಿ. ಇದು ನನ್ನ ಪ್ರಿಡಿಕ್ಷನ್ ಇವತ್ತು. ಮ್ಯಾಚ್ ಆದಮೇಲೆ ಏನಾಗುತ್ತೋ ನೋಡೋಣ. ಮ್ಯಾಚ್ ಆದಮೇಲೆ ಮ್ಯಾಚಿನ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಕುಶಲ್ ಎಕ್ಸೈಪೀಡಿಯಾ. ಮರಿದಂಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ಸ್ ಮಾಡಿದಷ್ಟು ನಮಗೆ ಒಳ್ಳೇದಾಗುತ್ತೆ ಮತ್ತು ಮುಂದೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಸರಿ ಬಾಯ್, ಮುಂದಿನ ವೀಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್. ಹಲೋ ಬಾಯ್ ಎಲ್ಲ ಕನ್ನಡ ಕ್ರಿಕೆಟ್ ಜನತೆಗೆ ಆ್ಯಂಡ್ ಕ್ರಿಕೆಟ್ ಫ್ಯಾನ್ಸ್ಗೆ.